ತೇಜಸ್ ಅವರು ಇವತ್ತು ಸಾವನ್ನಪ್ಪಿದ್ದಾರೆ. ಯಾಕಂದರೆ ಅವರಿಗೂ 85ರಿಂದ 90% ಬರ್ನ್ಸ್ ಇತ್ತು ಮತ್ತು ಈ ಮಲ್ಟಿ ಸಿಸ್ಟಮ್ ಆರ್ಗನ್ ಫೇಲ್ಯೂರ್ ಆಗಿದ್ದರಿಂದ ಈ ನಾವು ಏನಂತೀವಿ ಸೆಪ್ಟಿಸಿಮಿಯಾ ಇನ್ಫೆಕ್ಷನ್ ಮತ್ತು ಬೋನ್ ಮ್ಯಾರೋ ಸಪ್ರೆಷನ್ ಇವೆಲ್ಲ ಕಾರಣಗಳಿಂದ ಅವನು ಸಾವನ್ನಪ್ಪಿದ್ದಾನೆ. ಇನ್ನೊಬ್ಬ ಮಾಲಾಧಾರಿ ಅವರು ಸ್ಟೇಬಲ್ ಇದ್ರೂ ಅವರು ಕ್ರಿಟಿಕಲ್ ಇದ್ದಾರೆ. ತಮಗೆ ಈಗಾಗಲೇ ಗೊತ್ತಿದ್ದ ಹಾಗೆ ಬಾಲಕ ಈಸ್ ರೆಸ್ಪಾಂಡಿಂಗ್ ಟು ಅವರ್ ಟ್ರೀಟ್ಮೆಂಟ್. ನಾವು ವಿ ಆರ್ ಪ್ಲಾನಿಂಗ್ ಅಂದರೆ ನಾವು ಡಿಸ್ಚಾರ್ಜ್ ಮಾಡಲಿಕ್ಕೆ ಇನ್ನೂ ಒಂದು 2-3 ದಿವಸದಲ್ಲಿ ನಾವು ಹಾಸ್ಪಿಟಲಿಂದ ಅವರಿಗೆ ಡಿಸ್ಚಾರ್ಜ್ ಮಾಡ್ತೀವಿ. ಹೌದು, ಹುಡುಗನ ಬಾಲಕನಿಗೆ 12 ವರ್ಷ. ಅದೇ ತಂದೆ ಕಂಡೀಷನ್ ಸ್ಟೇಬಲ್ ಇದ್ರೂ ಈಸ್ ಆಲ್ಸೋ ವೆರಿ ಕ್ರಿಟಿಕಲ್. ಅಂದರೆ ಅಸಿಸ್ಟೆಡ್ ವೆಂಟಿಲೇಷನ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಮುಖ್ಯವಾಗಿ ಬಹಳ ನಾವು ಬರ್ನ್ಸ್ ಇಂಜುರಿದಲ್ಲಿ ಫ್ಲೂಯಿಡ್ ಮ್ಯಾನೇಜ್ಮೆಂಟು, ಪ್ರೋಟೀನ್ ಸಪ್ಲಿಮೆಂಟೇಷನ್ನು, ಹೀಗಾಗಿ ಅವ್ರಿಗೆ ಬೇಕಾಗತಕ್ಕಂಥ ಮೆಡಿಕಲ್ ಟ್ರೀಟ್ಮೆಂಟ್ ಮತ್ತು ಈ ಪ್ಯಾರಾಮೆಡಿಕಲ್ ನರ್ಸಿಂಗ್ ಕೇರ್ ನ್ಯೂಟ್ರಿಷನಲ್ ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಆನ್. ಸರ್, ಕೀಮ್ಸ್ ಬಹಳಷ್ಟು ಪ್ರಯತ್ನ ಮಾಡ್ತು ಉಳಿಸ್ಕೋಬೇಕು ಅಂತ, 7 ಜನರನ್ನ ಬದುಕಿಸ್ಲಿಕ್ಕೆ ಆಗಲೇ ಇಲ್ಲ ಸರ್. ಇಲ್ಲ, ನಮ್ಮ ಪ್ರಯತ್ನ ನಾವು ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ತಮಗೆ ಗೊತ್ತಿದ್ದ ಹಾಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು, ಮಿನಿಸ್ಟರ್ಸು ಮತ್ತು ಎಲ್ಲ ಜನಪ್ರತಿನಿಧಿಗಳು ಅವರು ನಮಗೆ ಬೇರೆ ಬೇರೆ ತಜ್ಞರನ್ನು ನೀವು ಕರೆಸಿ ಏನಾದರೂ ಮೆಡಿಕೇಷನ್ಸ್ ಇದ್ದರೆ ಅದನ್ನು ತಾವು ತರಿಸಿ ಮಾಡ್ಬೋದು ಅಂತ ನಮಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದರು. ಸೊ ನಮ್ಮ ವೈದ್ಯರ ತಂಡ ಎಲ್ಲರೂ ಸೀನಿಯರ್ ಎಕ್ಸ್ಪರ್ಟ್ಸ್ ಮತ್ತು ಅವರಿಗೆ ಸಹಯೋಗಿಯಾಗಿ ಜೂನಿಯರ್ ಸರ್ಜನ್ಸ್ ಆಲ್ಸೋ ಎಲ್ಲರೂ ಒಂದು ಸಾಥ್ ಕೊಟ್ಟು ನಾವು ಪ್ರಯತ್ನ ಮಾಡಿದ್ವಿ. ನಮ್ಮ ಪ್ರಯತ್ನ ಮತ್ತು ನಮ್ಮ ಟ್ರೀಟ್ಮೆಂಟ್ ನಾವು ಮಾಡಿದ್ದೀವಿ. ಮುಂದೆ ದೇವರಿಗೆ ಬಿಟ್ಟಿದ್ದು. ಆದರೂ ಈ ಇನ್ನೊಬ್ಬ ರೋಗಿಯನ್ನು ನಾವು ಉಳಿಸಲಿಕ್ಕೆ ಇನ್ನೂ ಶತಪ್ರಯತ್ನ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.